ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಲ್ಲಿಗೆ ಚಿರು ದೃಷ್ಟಿನಲ್ಲಿ ನಿಮ್ಮ ಅಣ್ಣ ಕೆಟ್ಟವನಾದ. ನಿಮ್ಮ ಫ್ಯಾಮಿಲಿಲಿ 1 ವಿಕೆಟ್ ಔಟ್. ದೊಡ್ಡ ತಪ್ಪು ಮಾಡಿದ್ರಿ ಮೇಡಮ್. ಸಮಯ ಬಂದಾಗ ನೀವು ಮಾಡಿದ ತಪ್ಪಿಗೆ ನೀವು ಖಂಡಿತ ಶಿಕ್ಷೆ ಅನುಭವಿಸ್ತೀರ. ಮಾಡಿದ ಪಾಪಕ್ಕೆ ಕರ್ಮ ಕಾಡದೆ ಬಿಡಲ್ಲ ಮೇಡಮ್. ಆ ಕರ್ಮ ಯಾವತ್ತೋ ಕಾಡುತ್ತೆ ಅಂತ ಏನು ಮಾಡದೆ ಹೆದರ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತ? ಅದು ಬರಲಿ, ಬಂದಾಗ ನಾನು ಫೇಸ್ ಮಾಡ್ತೀನಿ. ಆದ್ರೆ ಅಲ್ಲಿವರೆಗೂ ನೀನಾದ್ರೂ ಕೊರಗಬೇಕಲ್ವಾ? ನನ್ನನ್ನು ಎದುರು ಹಾಕ್ಕೊಂಡ್ರೆ ಏನಾಗತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ನನ್ನ ಮುಂದೆ ನಾನೇ ಮೇಲು ಅಂತ ಮೆರೆಯೋದನ್ನ ಬಿಟ್ಟು ಸ್ವಲ್ಪ ತಗ್ಗಿ ಬಗ್ಗಿ ನಡೆದ್ರೆ ನಿನಗೆ ಒಳ್ಳೇದು. ಇಲ್ಲ ಅಂದರೆ ಈಗ ಜಸ್ಟ್ ಪಟಾಕಿ ಹಚ್ಚಿದ್ದೀನಿ, ಆಮೇಲೆ ಬಾಂಬೆ ಬೀಳುತ್ತೆ. ಹುಷಾರಾಗಿರು. ನಾನೇ ಹೀಗೆ ಮಾಡಿದೆ ಅಂತ ಎಲ್ರ ಮುಂದೆ ಹೋಗಿ ಹೇಳ್ಕೊಳ್ಳೋ ಧೈರ್ಯ ನಿನಗಿದ್ರೆ ಹೋಗಿ ಹೇಳ್ಕೊ ಹೋಗು. ಐ ಡೋಂಟ್ ಕೇರ್. ಯಾಕಂದ್ರೆ ನೀನ್ ಹಾಗೆ ಹೇಳ್ಕೊಂಡ್ರೆ ಅದನ್ನ ಪ್ರೂವ್ ಮಾಡಕ್ಕೆ ಯಾವುದೇ ತರದ ಸಾಕ್ಷಿ ನಿನ್ನ ಹತ್ರ ಇಲ್ಲ. ಅದು ಅಲ್ಲದೆ ನಿಮ್ಮ ಅಣ್ಣನ ಸಪೋರ್ಟ್ ಮಾಡಕ್ಕೆ ನೀನ್ ಹೀಗೆ ಮಾಡ್ತಿದ್ಯಾ ಅಂತ ಎಲ್ರೂ ನಿನ್ನ ಕಾಲ್ ಕಸದ ತರ ನೋಡ್ತಾರೆ. ನಾನು ಏನು ಅಂತ ಈಗಲಾದ್ರೂ ನಿಂಗೆ ಅರ್ಥ ಆಗಿರ್ಬೇಕಲ್ವಾ? ಈಗ ಚಿಕ್ಕ ಕಡ್ಡಿ ಕೀರಿದ್ದೀನಿ, ಅದ್ರ ಕಿಡಿ ಮನೆಗೆಲ್ಲ ತಾಕಿದೆ. ನಾನು ಮನ್ಸು ಮಾಡಿದ್ರೆ ನಾಳೆ ನಿಮ್ಮ ಮನೆನೇ ಹೊತ್ತಿ ಉರಿಯೋ ಥರ ಮಾಡ್ತೀನಿ. ಹುಷಾರ್. ಅಯ್ಯ, ಅದೆಷ್ಟು ಅಂತ ನೋಡ್ತಾ ಇದೆಯಾ? ತೆಗ್ದಿಡೋದನ್ನ. ನನ್ನ ಜೀವನದಲ್ಲಿ ಏನೇನೆಲ್ಲ ಆಗೋಯ್ತು, ಆದ್ರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಆದ್ರೆ ನನ್ನ ತಂಗಿ ಜೀವನದಲ್ಲಿ ಬೀಸ್ತಿರೋ ಬಿರುಗಾಳಿನ ತಡಿಯಕ್ಕಾಗ್ತಿಲ್ವಲ್ಲ ಅಂತ ಎಷ್ಟು ನೋವಾಗ್ತಾ ಇದೆ ಗೊತ್ತಾ? ಸಮಾಧಾನ ಮಾಡ್ಕೋಣ. ನಿಮ್ಮ ಭಾವ ನೋಡೋದಕ್ಕೆ ಒಳ್ಳೆಯವ್ರ ಥರನೇ ಕಾಣ್ತಾರೆ, ಎಲ್ಲರೂ ಅವ್ರನ್ನ ತುಂಬ ಹೊಗಳ್ತಾರೆ. ಆದರೆ ನಿನ್ನ ತಂಗಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತಂದರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಅಣ್ಣ. ಅದೇನೋ ಕಳಿಸಿದ್ರಲ್ಲ, ಎಲ್ರಿಗೂ ಅದನ್ನ ತೋರಿಸು. ಹಾಂ, ತೋರಿಸಿದ್ರೆ ಆ ಮನೆಯವರೆಲ್ಲ ಸೇರಿಕೊಂಡು ಅವ್ರ ಮಗ ತುಂಬ ಉಗಿತಿದ್ರು. ಅದಕ್ಕೆ ಸುಮ್ಮನಾದೆ. ಬರೀ ಮಾತಲ್ಲೇ ಅವ್ರು ಮಾಡಿರೋ ತಪ್ಪನ್ನ ಒಪ್ಪಿಸ್ಬೇಕು ಅಂತ ಪ್ರಯತ್ನ ಪಟ್ಟೆ. ಆದರೆ ನಾನೇನು ತಪ್ಪೇ ಮಾಡಿಲ್ಲ ಅಂತ ವಾದ ಮಾಡಿಬಿಟ್ರು. ಹಾಗೆ ಅಲ್ಲಿರೋರೆಲ್ಲ ಅವ್ರ ಪರವಾಗಿ ಮಾತಾಡ್ಬಿಟ್ರು. ಸಾಲದಕ್ಕೆ ನನ್ನ ಮುದ್ದು ತಂಗಿ ನನ್ನ ಕೆನ್ನೆಗೆ ಹೊಡೆದು ಕಳಿಸ್ಬಿಡ್ಲು. ಒಂದೆರಡು ದಿನ ಸುಮ್ಮನೆ ಇರು, ಆಮೇಲೆ ನಿನ್ನ ತಂಗಿಗೆ ನಡೆದಿದ್ನೆಲ್ಲ ಹೇಳಿದ್ರೆ ಆಯ್ತು. ಆ ದೇವ್ರೇ ಬಂದು ನನ್ನ ತಂಗಿಗೆ ನಿನ್ ಗಂಟ ಸರಿ ಇಲ್ಲ ಅಮ್ಮ ಅಂದ್ರು. ಆ ದೇವ್ರ ಮಾತು ನಂಬಲ್ಲ ನನ್ನ ತಂಗಿ. ನಮ್ಮ ಭಾವನ ಅಷ್ಟು ನಂಬಿದಾರೆ. ಅಂತ ತಂಗಿಗೆ ಮೋಸ ಮಾಡಕ್ಕೆ ನಿಮ್ಮ ಭಾವಂಗ ಹೇಗೆ ಮನ್ಸು ಬಂತ ಏನೋ. ಅಮ್ಮನೂ ಅಷ್ಟೇ, ನನಗಿಂತ ಹೆಚ್ಚಾಗಿ ನಮ್ಮ ಭಾವನ್ನೇ ನಂಬಿದ್ದಾರೆ. ಅವ್ರ ಪಾಲ್ಗೆ ಅಳಿಯನೇ ದೇವ್ರು, ಪ್ರಪಂಚದಲ್ಲೇ ಅಂತ ಅಳಿಯ ಎಲ್ಲೂ ಸಿಗಲ್ಲ ಅಂತಾಳೆ. ಆದ್ರೆ ಈ ಮಹಾನ್ ಭಾವ ನೋಡಿದ್ರೆ ಇಂಥ ನೀಚ್ ಕೆಲಸ ಮಾಡ್ತಾ ಇದೆ. ಇದೆಲ್ಲ ನಮ್ಮ ಅಪ್ಪ ಅಮ್ಮನ್ ಗೊತ್ತಾದ್ರೆ ಅದು ಎಷ್ಟು ನೊಂದ್ಕೋತಾರೆ. ಸೌಂದರ್ಯ, ಆ ಮಾಡು. ಯಾಕೆ? ನನ್ಗಿವತ್ತು ಆಗ್ತಿರೋ ಖುಷಿಗೆ ನಾನೇ ಖುದ್ದಾಗಿ ಆನ್ಲೈನಿಂದ ನಿನಗಿಷ್ಟ ಅಂತ ಜಾಮೂನ್ನ ಆರ್ಡರ್ ಮಾಡಿದ್ದೀನಿ. ತಗೋ, ಆ ಮಾಡು. ಸೌಂದರ್ಯ, ನನಗೂ ತಿನ್ಸಮ್ಮ. ಈಗಲಾದ್ರೂ ಹೇಳಿ, ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀರಾ?
ಲಾಟ್ರಿ ಹೊಡೆದಾಗ ಆಗ್ತಿದೀಯಮ್ಮ. ನೀನ್ ಮಾಡಿದ ಮನೆ ಹಾಳು ಕೆಲಸದಿಂದ ದೀಪ ಮನೆ ಬಿಟ್ಟು ಹೋಗದೆ ಇದ್ರು ಅವ್ರ ಅಣ್ಣನ ಮರ್ಯಾದೆನ 3 ಕಾಸಿಗೆ ಹರಾಜಾಗ್ತಲ್ಲ, ಅದಕ್ಕೆ ಖುಷಿ ಆಗ್ತಿದೆ. ಇದಿನ್ನೂ ಆರಂಭ ಅಷ್ಟೆ. ಹೋಗ್ತಾ ಹೋಗ್ತಾ ನಾವಿಡೋ ಹೆಜ್ಜೆಗೆ ಆ ದೀಪ ಧೂಳಿಪಟ ಆಗ್ಬೇಕು. ಹಾಗೆ ಮಾಡ್ತೇನೆ. ಆದಷ್ಟು ಬೇಗ ನಿನ್ನ ಆಸೆನ ಈಡೇರಿಸಿ ಯಾವಾಗಲೂ ನಾನು ನಿನ್ನ ಜೊತೆನೇ ಇರ್ತೀನಿ. ಇರು, ಆ ನರಸಿಂಹ ಮಾಡಿರೋ ಮನೆ ಹಾಳು ಕೆಲಸನ ಅವ್ರ ಅಪ್ಪಂಗೆ ಫೋನ್ ಮಾಡಿ ಹೇಳ್ತೀನಿ. ಗುಡ್, ಒಳ್ಳೆ ಐಡಿಯಾ ಮಾಡಿ. ಅಯ್ಯೋ, ಬೀಗರ ಮನೆಯಿಂದ ಫೋನು. ಹಲೋ, ಏನ್ರಿ ಜಯರಾಮ್ ಅವರೇ, ನೀವು ನಮ್ಮ ಮನೆ ಫಂಕ್ಷನ್ಗೆ ಬರಕ್ಕಾಗಿಲ್ಲ ಅಂತ ನಿಮ್ಮ ಮಗನ್ ಕಳಿಸಿ ನಮ್ಮ ಮನೆ ಮರ್ಯಾದೆನ ಹರಾಜ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಏನು ಮಾತಾಡ್ತಿದ್ದೀರಾ ಸುಕನ್ಯಾ ಅವರೇ? ನಾನು ಯಾಕೆ ನಿಮ್ಮನೆ ಮರ್ಯಾದೆ ಹಾಳು ಮಾಡೋ ಕೆಲಸ ಮಾಡಲಿ? ಅದು ಡ್ಯೂಟಿ ಇತ್ತು, ಬಿಟ್ಟು ಬರೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಬರಲ್ಲ ಅಂತ ಹೇಳಿದ್ದು. ನಮ್ಮ ನರಸಿಂಹ ಹೇಗೂ ಬೆಂಗಳೂರಿನಲ್ಲೇ ಇದ್ನಲ್ಲ, ಅದಕ್ಕೆ ಅವನಿಗೆ ಆ ಫಂಕ್ಷನ್ಗೆ ಅಟೆಂಡ್ ಮಾಡು ಅಂತ ಹೇಳಿದ್ದೆ. ಬಂದಿದ್ದ ಅಲ್ವಾ? ನಿಮ್ಮ ಮಗ ಗಂಟ್ಲು ಪೂರ್ತಿ ಕುಡ್ಕೊಂಡು ಬಂದು ಚಿರು ಮರ್ಯಾದೆನ ಎಲ್ರ ಮುಂದೆ ತೆಗೆದ್ಬಿಟ್ಟು ಹೋದ. ಇದೇನಾ ನೀವು ನಿಮ್ಮ ಮಗನ್ ಕಲ್ಸಿರೋ ಸಂಸ್ಕಾರ? ನಿಮ್ಮ ಮಾತೇ ನಂಬಕ್ಕಾಗ್ತಾ ಇಲ್ಲ. ನನ್ನ ಮಗನಿಗೆ ನಮ್ಮ ದೀಪು ಮೇಲೆ ತುಂಬ ಪ್ರೀತಿ ಇದೆ. ಅಷ್ಟೇ ಅಲ್ಲ, ಅವ್ರ ಭಾವನ ಮೇಲೂ ತುಂಬ ಗೌರವ. ಅಂಥವನು ಇಂಥ ಕೆಲಸ ಮಾಡಿದ್ನಾ? ಅಂದ್ರೆ ಏನ್ರಿ ನಿಮ್ಮ ಮಾತಿನ ಅರ್ಥ? ನಾನ್ ಕತೆ ಕಟ್ತಾ ಇದ್ದೀನಿ ಅಂತನಾ? ಹೆತ್ತವ್ರಿಗೆ ಹೆಗ್ನ ಮುದ್ದು ಅಂತಾರಲ್ಲ, ಹಾಗಾಯ್ತು. ಮೊದ್ಲು ನಿಮ್ ಮಗುಂಗೆ ಉಗಿದು ಬುದ್ಧಿ ಹೇಳಿ. ಪಾಪ ನಮ್ ಚಿರು ಅವನಷ್ಟೆಲ್ಲ ಮಾತಾಡಿದ್ರು ಕೇಳಿಸ್ಕೊಂಡು ಸುಮ್ಮನೆ ಇದ್ದ. ಬೀಗ್ರು ಅನ್ನೋ ಮಮಕಾರದಿಂದ ಖುದ್ದಾಗಿ ನಮ್ ಸೌಂದರ್ಯನೇ ನಿಮಗೆ ಕಾಲ್ ಮಾಡಿ ಕರೆದಿದ್ದಕ್ಕೆ ಸರಿಯಾಗಿರೋ ಮರ್ಯಾದೆನೆ ಕೊಟ್ರಿ. ಇಲ್ಲ ಸುಕನ್ಯಾ ಅವರೇ, ಅದೇನಾಗಿದೆ ಅಂತ ಅವನಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ. ಆಗಿರೋ ತೊಂದರೆಗೆ ನಾನು ಕ್ಷಮೆ ಕೇಳ್ತೀನಿ. ಅಲ್ಲ ರೀ, ಮಾಡೋದೆಲ್ಲ ಮಾಡಿ ಮೊಸಳೆ ಕಣ್ಣೀರ್ ಹಾಕಿದ್ರೆ ಅದನ್ನ ಕೇಳಿಸ್ಕೊಂಡಿರೋದಕ್ಕೆ ಯಾರು ಕಿವಿ ಮೇಲೆ ಹೂವ ಇಟ್ಟಿಲ್ಲ. ನಿಮ್ ಮಗನ ಮೇಲೆ ಬೆಟ್ಟದಷ್ಟು ಕೋಪ ಇದೆ, ಕೆಂಡ ಕಟ್ಕೊಂಡ್ ಹಾಗಿದೆ. ಹಾಗೆಲ್ಲ ಆಗಿದ್ರೆ ಅದು ನರಸಿಂಹ ಮಾಡಿದ್ದು ತುಂಬ ದೊಡ್ಡ ತಪ್ಪು. ಅದರ ಬಗ್ಗೆ ನಾನೇ ಈಗ ಅವನಿಗೆ ಫೋನ್ ಮಾಡಿ ವಿಚಾರಿಸ್ತೀನಮ್ಮ. ನೋಡಿ, ಹರಿಯಂದ್ರಿಗೆ, ಸೌಂದರ್ಯ ಅವ್ರಿಗೆ ನೀವೇ ದಯವಿಟ್ಟು ಒಂದು ಮಾತು ಹೇಳಿ. ಯಾಕೆ ಸೌಂದರ್ಯ ಹತ್ರ ಮಾತಾಡೋಕೆ ನಿಮಗೆ ನಾಚಿಕೆ ಆಗ್ತಿದ್ಯಾ? ಅಂತ ಮಗ ಹುಟ್ಟಿ ಮರ್ಯಾದೆ ಕಳೆಯೋ ಬದಲು ಅವ್ನು ಹುಟ್ಟಿದ ತಕ್ಷಣನೇ ಅವ್ನು ಕತ್ತಿಸಿ ಸಾಯಿಸ್ಬೇಕಿತ್ತು. ಅವ್ರಿದ್ರೆ ಎಷ್ಟು, ಬಿಟ್ರೆ ಎಷ್ಟು. ಸೌಂದರ್ಯ, ಹೇಗಿತ್ತಮ್ಮ ನನ್ನ ಮಾತು? ಸೂಪರ್. ಕತ್ತಿಗಿಂತ ಚೂಪಾಗಿತ್ತು. ನಿಮ್ಮ ಮಾತು ಕೇಳಿ ಆ ಜೈರಾಮನ್ ಬಾಯ್ ಬಿದ್ದೋಗಿರುತ್ತೆ. ಸೌಂದರ್ಯ, ಇದೇ ಖುಷಿಗೆ ನಂಗೊಂದು 10,000 ಬೇಕಿತ್ತು, ಸೆಂಡ್ ಮಾಡ್ತೀಯಾ? 10,000 ಯಾಕೆ, 20,000ನೇ ಕಳಿಸ್ತೀನಿ, ತಗೊಳ್ಳಿ. ಅಯ್ಯೋ,